ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ರು. ಸಿಎಂ ಬಳಿಕ ಸುರ್ಜೇವಾಲಾ ಅವರಿಂದಲೂ ಕೂಡ ಸಂಧಾನ ಯತ್ನ ನಡೀತಾ ಇದೆ. ಇದೇ ವಿಚಾರವಾಗಿ ಇವತ್ತು ಸಭೆ ಆಗಬಹುದು. ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ ರೆಡ್ಡಿ. ತಾಜ್ ಬಸ್ ಸ್ಟ್ಯಾಂಡ್ನಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರಂತೆ ರಾಮಲಿಂಗಾರೆಡ್ಡಿ ಅವರು. ತಾಜ್ ಬಸ್ ಸ್ಟ್ಯಾಂಡ್ನಲ್ಲಿರುವಂತಹ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಈ ಸಂದರ್ಭದಲ್ಲಿ ಸಂಧಾನ ಯತ್ನ ನಡೆದಿರಬಹುದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರವಾಗಿ ಅಸಮಾಧಾನ ಹೊರಹಾಕಿದ್ರು. ಅದಾದ ನಂತರ ನಿನ್ನೆ ತಡರಾತ್ರಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಎಲ್ಲಿದ್ದಾರೋ ಅಲ್ಲೇ ಹುಡುಕೊಂಡು ಸಿಎಂ ಕೂಡ ಹೋಗಿ ಅಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಇಬ್ರು ಕೂಡ ಕೂತ್ಕೊಂಡು ಮಾತನಾಡಿದ್ದಾರಂತೆ. ಅದಾದ ನಂತರ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಬಹಳ ಕೂಲಾಗಿ ರೆಸ್ಪಾನ್ಸ್ ಮಾಡಿದ್ರು. ಏನಿಲ್ಲ, ನಾವೆಲ್ಲ ಫ್ರೆಂಡ್ಸು, ಏನೋ ಮನಸ್ಸಿಗೆ ಬೇಜಾರಾಗಿದೆ, ನೋವಾಗಿದೆ, ಅದನ್ನ ಹೇಳ್ಕೊಂಡಿದ್ದಾರೆ, ಪರವಾಗಿಲ್ಲ, ಅದನ್ನ ನಾವು ಸರಿಪಡಿಸ್ತೀವಿ, ಇದು ಫ್ಯಾಮಿಲಿ ಮ್ಯಾಟರ್ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅದಾದ ನಂತರ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ನಗು ಮುಖದಲ್ಲೇ ಮಾತನಾಡ್ತಾರೆ. ನಗು ಮುಖದಲ್ಲೇ ಮಾತನಾಡಿ ಎಲ್ಲವೂ ಕೂಡ ನಿವಾರಣೆ ಆಗಿದೆ ಹೋಗಿ ಅಂತಾರಷ್ಟೇ. ಅದಾದ ನಂತರ ಬಟ್ ಇದೇ ಸಂದರ್ಭದಲ್ಲಿ ರಾಜೀನಾಮೆ ವಿಚಾರ ಮಾತನಾಡಿದಾಗ ಯಾವುದೇ ರಿಯಾಕ್ಷನ್ ಅವ್ರ ಕಡೆಯಿಂದ ಬರಲಿಲ್ಲ. ಹಾಗಾಗಿ ರಾಜೀನಾಮೆ ಅವರು ವಾಪಸ್ ಹಿಂಪಡಿತಾರಾ ಅಥವಾ ಅವ್ರಿಗೇನಾದ್ರೂ ಬೇರೆ ಏನಾದರೂ ಆಫರ್ ಬಂದಿದೆಯಾ, ಬೇರೆ ಏನಾದರೂ ಆಫರ್ ಅನ್ನ ಕೊಡಬಹುದಾ, ಇದೆಲ್ಲವೂ ಕೂಡ ಒಂದು ಕಡೆ ಆಗ್ತಾ ಇದ್ರೆ ಇಲ್ಲಿ ಹೈಕಮಾಂಡ್ ನಾಯಕರು ನೇರ ನಿರಾಕರಿಸಿದ್ದಾರೆ. ಇದು ಸಾಧ್ಯ ಇಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಇದು ಬೇರೆ ನಾಯಕರು ಕೂಡ ಹೀಗೆ ಮಾಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಆ ಇಲಾಖೆಯನ್ನು ಕೊಡುವಂಥದ್ದು ಅಥವಾ ಮತ್ತೊಂದು ಆಗೋದು ಬೇಡ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅವರು ಇದನ್ನು ನಿಭಾಯಿಸ್ಕೊಂಡು ಹೋಗ್ಲಿ ಅನ್ನುವಂಥದ್ದು ಈಗ ಹೈಕಮಾಂಡ್ ನಾಯಕರ ಒಂದು ಸೂಚನೆ ಆಗಿದೆ. ಹಾಗಾಗಿ ಯಾವ ಮಟ್ಟಕ್ಕೆ ಅವರು ಕನ್ವಿನ್ಸ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಇಫ್ ಇನ್ ಕೇಸ್ ರಾಮಲಿಂಗಾರೆಡ್ಡಿ ಅವರು ಈ ಒಂದು ರಾಜೀನಾಮೆಯನ್ನು ಹಿಂಪಡಿಲಿಲ್ಲ ಅಂತಂದ್ರೆ ಮುಂಬರುವಂತಹ GBA ಚುನಾವಣೆಯ ಸಂದರ್ಭದಲ್ಲಿ 100% ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಿಕಾಸ್ ಒಂದು ಪವರ್ ಸೆಂಟರ್ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹುಗಾರ್, ಇಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಪಕ್ಷ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಪಕ್ಷಕ್ಕೋಸ್ಕರ ರೆಡ್ಡಿ ಅವರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಮೊದಲನೇದಾಗಿ ಇಲ್ಲಿ GBA ಎಲೆಕ್ಷನ್ ನ ಈಗ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಬೆಂಗಳೂರಿನ ಒಂದು ಪವರ್ ಸೆಂಟರ್ ಅಥವಾ ಇಲ್ಲಿ ಒಂದಷ್ಟು ಕಾರ್ಪೊರೇಟರ್ಸ್ ಗಳನ್ನ ಗೆಲ್ಸ್ಕೊಂಡು ಬರುವಂತದ್ದು ಇದೆಲ್ಲವೂ ಕೂಡ ರಾಮಲಿಂಗಾರೆಡ್ಡಿ ಅವ್ರ ಕೈಯಲ್ಲಿ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ನಿಜವಾಗ್ಲೂ ಕೂಡ ಇವರು ಕನ್ವಿನ್ಸ್ ಮಾಡ್ತಾರಾ? ಇಫ್ ಇನ್ ಕೇಸ್ ಕನ್ವಿನ್ಸ್ ಆಗಿಲ್ಲ ಅಂತಂದ್ರೆ ಹೋಗ್ಲಿ, ಒಟ್ನಲ್ಲಿ ಕನ್ವಿನ್ಸ್ ಮಾಡಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಬಿಡ್ಲಿ ಅಂತ ಹೇಳಿ ಈಗ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು ಆ ರೀತಿ ಏನಾದ್ರು ಆಗುತ್ತಾ? ರೋಶಿನಿ, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಭಾವಿ ಹೊಂದಿರತಕ್ಕಂಥ ನಾಯಕ. ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಒಂದು ನಗರಾಭಿವೃದ್ಧಿ ಒಂದು ಇಲಾಖೆ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹಠ ಕೂಡ ಹಿಡಿದಿರ್ತಕ್ಕಂಥದ್ದು. ಮನವೊಲಿಕೆ ಪ್ರಯತ್ನ ಮಾಡಿದ್ರು ಸಹಿತ ಎಲ್ಲ ಒಂದು ಕಡೆ ಅವರು ಮನವೊಲಿಸುವಂಥ ಪ್ರಯತ್ನದಲ್ಲಿ ಕೂಡ ಒಂದು ಕಡೆ ಸಫಲವಾಗ್ತಿಲ್ಲ, ವಿಫಲವಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ನಿನ್ನೆ ತಡರಾತ್ರಿವರೆಗೂ ಸಹಿತ CM DK ಶಿವಕುಮಾರ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹಲವಾರು ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಹಂಗಾದ್ರೆ ಈ ಒಂದು ಇಲಾಖೆ ನಿಭಾಯಿಸುವಂತಹ ನನಗೆ ಯಾವುದೇ ರೀತಿ ಅರ್ಹತೆ ಇಲ್ವಾ ಅನ್ನುವಂತಹ ಮಟ್ಟಿಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದಿಷ್ಟು ಖಾರವಾಗಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ DK ಶಿವಕುಮಾರ್ ಅವರಿಗೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ DK ಶಿವಕುಮಾರ್ ಅವರು ಕೂಡ ತಮ್ಮ ಒಂದು ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ್ವಿ. ಆದ್ರೆ ಹೈಕಮಾಂಡ್ ನಾಯಕರು ಹೇಳಿರ್ತಕ್ಕಂಥ ವಿಚಾರವನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ, ಹಾಗಾಗಿ ತಾವು ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೀರೋ ಅದು ಪಕ್ಷದ ಹಿತದೃಷ್ಟಿಯಿಂದ ಇರಬೇಕು ಅನ್ನುವಂತಹ ಮಾತನ್ನು ಕೂಡ DK ಶಿವಕುಮಾರ್ ಅವರು ನಿನ್ನೆ ಒಂದು ರಾಮಲಿಂಗಾರೆಡ್ಡಿ ಅವರು ಮುಂದೆ ಹೇಳಿದ್ದಾರೆ ಅನ್ನುವಂಥದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಒಂದೇ ಹಠ, ಈ ಒಂದು ಖಾತೆ ಬಿಟ್ಟರೆ ಬೇರೆ ಖಾತೆ ನಾನು ನಿಭಾಯಿಸುವುದಿಲ್ಲ, ನಾನು ಶಾಸಕನಾಗಿ ಇರ್ತೇನೆ, ಕಾಂಗ್ರೆಸ್ ಪಕ್ಷವನ್ನ ನಾನು ತೊರೆಯಲ್ಲ, ಆದ್ರೆ ನನಗೆ ಯಾವುದೇ ರೀತಿ ಸಚಿವ ಸ್ಥಾನಮಾನ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರ ಕೂಡ ಒಂದಿಷ್ಟು ಮಾತುಗಳು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ DK ಶಿವಕುಮಾರ್ ಅವರು ಸಹಿತ ಬಹಳಷ್ಟು ರೀತಿಯ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿ ಅವರಿಗೆ ಒಂದ್ ಕಡೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನುವಂಥದ್ದು. ಆದ್ರೆ DK ಶಿವಕುಮಾರ್ ಅವರು ಒಂದ್ ಕಡೆ ಸಂಧಾನ ಆಗಿದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಅವರ ರಿಯಾಕ್ಟ್ ಕೂಡ ಆಗಿತ್ತು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಇನ್ನೂ ಕೂಡ ಸ್ಪಷ್ಟತೆ ಕೂಡ ಕೊಟ್ಟಿಲ್ಲ. ಆದ್ರೆ ಹೈಕಮಾಂಡ್ ನಾಯಕರ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ರು, ಮತ್ತೆ ಸುರ್ಜೇವಾಲಾ ಅವರು ಕೂಡ ಇದ್ದಂತ ಸಂದರ್ಭದಲ್ಲಿ ಇಬ್ಬರು ನಾಯಕರ ಜೊತೆ ಕೂಡ DK ಶಿವಕುಮಾರ್ ಅವರು ಈ ರಾಮಲಿಂಗಾರೆಡ್ಡಿ ಅವರ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಇಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೃಷ್ಣ ಬೈರೇಗೌಡರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಮನವೊಲಿಸುವಂತ ಪ್ರಯತ್ನ ಮಾಡಿ, ಒಂದ್ ವೇಳೆ
ಮನವೊಲಿಸಲಿಲ್ಲ ಅಂತಂದ್ರೆ ಅವರ ಒಂದು ರಾಜೀನಾಮೆನ ಅಂಗೀಕರಿಸಿ ಅನ್ನುವಂತ ಮಟ್ಟಿಗೆ ಕೂಡ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಯಾಕಂತಂದ್ರೆ ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನಾದ್ರು ಅವರ ಕೇಳಿದಂತ ಒಂದು ಖಾತೆಯನ್ನು ಕೊಟ್ರೆ ಇನ್ನು ಉಳಿದಿರ್ತಕ್ಕಂಥ ಸಚಿವರು ಸಹಿತ ಅವರು ಕೂಡ ಒಂದೊಂದು ಖಾತೆಗೆ ಬೇಡಿಕೆ ನೀಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸುತ್ತೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ ಅನ್ನುವಂಥದ್ದನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಸೂಚನೆ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಒಂದು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಏನು ಹೊರ ರಾಜ್ಯಕ್ಕೂ ಕೂಡ ಹೋದಂತ ಸಂದರ್ಭದಲ್ಲಿ ಕೂಡ ಸಂಪರ್ಕಕ್ಕೂ ಕೂಡ ಸಿಗದೇ ಇದ್ದ ಕಾರಣದಿಂದ ತಡರಾತ್ರಿವರೆಗೂ ಕೂಡ ಕಾದು ಡಿ ಕೆ ಶಿವಕುಮಾರ್ ಅವರು ಅವಾಗ ಭೇಟಿಯಾಗಿ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅದಕ್ಕೆ ಒಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಸಹಿತ ಅವರು ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಅವರಿಗೂ ಕೂಡ ಇಲ್ಲ. ನಾನು ರಾಜೀನಾಮೆನ ವಾಪಸ್ ತೆಗೆದುಕೊಳ್ಬೇಕಾ ಅಥವಾ ಇದೇ ಕೊಟ್ಟಿರ್ತಕ್ಕಂಥ ಖಾತೆಯನ್ನೇ ನಿಭಾಯಿಸಿಕೊಂಡು ಹೋಗ್ಬೇಕಾ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಅವರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಮನವೊಲಿಸುವಂತ ಪ್ರಯತ್ನದಲ್ಲಿ ಕೂಡ ಇರುವಂತದ್ದು. ರೋಶಿನಿ, ಮತ್ತೊಮ್ಮೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರಂತೆ ಈಗ ರಾಮಲಿಂಗಾರೆಡ್ಡಿ ಅವರು. ಈ ಸಂದರ್ಭದಲ್ಲಿ ಏನಾದರೂ ಕನ್ವಿನ್ಸ್ ಆಗಿರ್ಬೋದಾ ಅಥವಾ ಏನ್ ಮಾತುಕತೆ ಆಗಿರ್ಬೋದು, ಅದರ ಜೊತೆಗೆ ಮುಂದೆ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು ಅಂತ? ರೋಶಿನಿ, ಖಂಡಿತವಾಗ್ಲೂ ಕೂಡ ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಈ ಹಿಂದೆ ಕೂಡ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ತಮ್ಮ ಒಂದು ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರುವವರೆಗೂ ಕೂಡ ನನಗೆ ಯಾವುದೇ ರೀತಿ ಯಾರ ಮಾತು ಕೂಡ ಕೇಳೋದಿಲ್ಲ ಅನ್ನುವಂತಹ ಸ್ಥಿತಿಗೆ ಕೂಡ ರಾಮಲಿಂಗಾರೆಡ್ಡಿ ಅವರು ಬಂದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಸ್ವತಃ ಸಿಎಂ ಅವರು ಕೂಡ ಅವ್ರ ಜೊತೆ ಮಾತುಕತೆ ನಡೆಸಿದಂತ ಸಂದರ್ಭದಲ್ಲೂ ಸಹಿತ ಅವರು ಮನವೊಲಿಕೆ ಕೂಡ ಆಗಿಲ್ಲ. ಹಾಗಾಗಿ ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದರೆ ಅವ್ರನ್ನು ಕೂಡ ಕರೆಸಿಕೊಳ್ಳುವಂತ ಪ್ರಯತ್ನ ಮಾಡಿ ಅವ್ರ ಜೊತೆ ಚರ್ಚೆ ನಡೆಸುವಂತದ್ದು ಕೂಡ ಈಗ ಒಂದು ಹಂತದಲ್ಲಿ ಆಗಿದೆ. ಇನ್ನೇನು ಎರಡನೇ ಹಂತದಲ್ಲಿ ಅವ್ರನ್ನ ಕರೆಸಿಕೊಂಡು ಮತ್ತಷ್ಟು ಮನವೊಲಿಸುವಂತ ಪ್ರಯತ್ನ. ಮುಂದೆ ಏನು GBA ಚುನಾವಣೆ ಬರ್ತಾ ಇದೆ ಆ ಒಂದು ಹಿತದೃಷ್ಟಿಯಿಂದ ಯಾವುದೇ ರೀತಿ ಕೂಡ ಒಂದು ಅಸಮಾಧಾನ ಆಗಬಾರ್ದು ಅನ್ನುವಂಥದ್ದು ಕೃಷ್ಣ ಬೈರೇಗೌಡರು ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಪಕ್ಷದಲ್ಲಿ ಹಿರಿಯರು. ಹಾಗಾಗಿ ಒಂದ್ ಕಡೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ಸರ್ಕಾರ ಮುನ್ನಡೆಯಲಿಕ್ಕೆ ಸಾಧ್ಯ, ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಎದುರಿಸುವಕ್ಕೂ ಕೂಡ ಸಾಧ್ಯ. ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಖಾತೆಗಳನ್ನ ಹೆಚ್ಚಾಗಿ ನಿಭಾಯಿಸಿಕೊಂಡು ಹೋಗಿ ಅನ್ನುವಂತ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಸುರ್ಜೇವಾಲಾ ಅವರು ಕೊಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಆದ್ರೆ ಅದನ್ನ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿ ಪರಿಗಣಿಸ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ರೋಶಿನಿ, ಸುಗಾರ್, ಇನ್ನು ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಏನ್ ಹೇಳಿರ್ಬೋದು ಅಂತಂದ್ರೆ ನಿನ್ನೆ ಕೂಡ ಅವರು ಬಂದಿದ್ರು ನಮ್ಮ ರಾಜ್ಯಕ್ಕೆ. ಆ ಸಂದರ್ಭದಲ್ಲೂ ಕೂಡ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡಿರ್ತಾರೆ, ಬಹುಶಃ ಗಮನದಲ್ಲಿ ಇಟ್ಕೊಂಡು ಏನ್ ಹೇಳಿರ್ಬೋದು ಆ ಟೈಮಲ್ಲಿ. ಈಗ ಅವ್ರು ಹೇಳಿರುವಂತದ್ದು ಖಡಕ್ ಸೂಚನೆ ಕೊಟ್ಟಿದ್ದಾರೆ, ಒಂದು ರಾಜೀನಾಮೆ ಅವ್ರು ಹಿಂಪಡಿಲಿ, ಇಲ್ಲ ಅಂತಂದ್ರೆ ಕನ್ವಿನ್ಸ್ ಮಾಡಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಸೊ ಇದು ರಾಹುಲ್ ಗಾಂಧಿ ಅವರು ಹೇಳೋದು ಸುಲಭ ಇರ್ಬೋದು, ಬಟ್ ಇಲ್ಲಿ ಬೆಂಗಳೂರಲ್ಲಿ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಖಂಡಿತ ಅರ್ಶಿನಿ, ರಾಹುಲ್ ಗಾಂಧಿ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆ ಆರಂಭವಾಗಿವೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ಮಾತನಾಡಿ ಮನವೊಲಿಸುವಂಥ ಪ್ರಯತ್ನ ಮಾಡಿ ಇರುವಂಥ ಪಕ್ಷದ ವಲಯದಲ್ಲಿರ್ತಕ್ಕಂಥ ಸ್ಥಿತಿಗತಿ ಬಗ್ಗೆ ಕೂಡ ಒಂದಿಷ್ಟು ಅವರಿಗೆ ಮನವರಿಕೆ ಮಾಡಿಕೊಡಿ. ಆದರೂ ಕೂಡ ಒಂದು ವೇಳೆ ಅವರು ಕೇಳಲಿಲ್ಲ ಅಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನು ಅಂಗೀಕರಿಸಿ ಅನ್ನುವಂಥ ರೀತಿಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಆದರೆ ರಾಹುಲ್ ಗಾಂಧಿ ಅವರು ಹೇಳಿದಂತೆ ಇಲ್ಲಿ ರಾಜ್ಯದಲ್ಲಿಯೂ ಕೂಡ ಮುಂದೆ ಬರ್ತಕ್ಕಂಥ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಅವರಿಗೂ ಕೂಡ ಒಂದ್ ಕಡೆ ಹೊಣೆಗಾರಿಕೆ ಇರುವಂಥದ್ದು. ಈಗ CM ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅವರು ಯಶಸ್ವಿ ಕೂಡ ಆಗಬೇಕು. GBA ಚುನಾವಣೆ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳಾಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಎದುರಿಸಬೇಕು. ಹಾಗಾಗಿ ಆ ಒಂದು ಹಿತದೃಷ್ಟಿಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಆದಷ್ಟು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಹೇಳಿರ್ತಕ್ಕಂಥ ವಿಚಾರವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯಾಕಂತಂದ್ರೆ ರಾಮಲಿಂಗಾರೆಡ್ಡಿ ಅವರು CM ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಒಡನಾಟ ಇರ್ತಕ್ಕಂಥವ್ರು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಪ್ರಸ್ತಾಪ ಇಟ್ಟು ಈಗ GBA ಚುನಾವಣೆ ಬರ್ತಾ ಇದೆ, ತಮಗೂ ಕೂಡ ಹೆಚ್ಚು ಪಕ್ಷ ಸಂಘಟನೆ ತೊಡಗಬೇಕು ಅನ್ನುವಂಥದ್ದು ಅವೆಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೂ ಕೂಡ ಇಲ್ಲ ಎಲ್ಲರೂ ಕೂಡ ಬದ್ಧರಾಗಿರಬೇಕಾಗುತ್ತೆ. ಯಾಕಂತಂದ್ರೆ ಒಬ್ಬರಿಗೆ ಈಗ ಅವ್ರು ಕೇಳಿರ್ತಕ್ಕಂಥ ಖಾತೆಯನ್ನು ಕೊಟ್ಟರೆ ಮತ್ತೊಬ್ಬ ಸಚಿವರಿಗೂ ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಅವ್ರನ್ನ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ರಾಮಲಿಂಗಾರೆಡ್ಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡುವಂಥ ಸಾಧ್ಯತೆ ಕೂಡ ಇದೆ. ರೋಶಿನಿ, ಥ್ಯಾಂಕ್ ಯು ಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.